56 ಶಾಸಕರು ಫಾರಿನ್ಗೆ. ಸರ್ಕಾರ ಸಿಲುಕಿತು ಸಂಕಷ್ಟಕ್ಕೆ. ನೋಡಿ, ಡಿ ಕೆ ಶಿವಕುಮಾರ್ ಹೇಳ್ತಿದ್ರಲ್ಲ, ಟೈಮ್ ವಿಲ್ ಆನ್ಸರ್ ಅಂತ ಹೇಳಿ, ಬಂದೇ ಬಿಡ್ತು ನೋಡಿ ಟೈಮ್. ಕಾಲ ಉತ್ತರ ಕೊಡುತ್ತೆ ಅಂತಿದ್ರು, ಆದರೆ ಈ ರೀತಿ ಉತ್ತರ ಕೊಡಬಹುದು ಅಂತೇಳಿ ಬಹುಶಃ ಸಿದ್ದರಾಮಯ್ಯನವರಂತೂ ನಿರೀಕ್ಷೆ ಮಾಡಿರಲಿಲ್ಲ. ಅದು ಕೂಡ ಬಜೆಟ್ ಕಣ್ಣೆದುರುಗಡೆ ಇದೆ. ಬಜೆಟ್ ಮೀಟಿಂಗ್ ಆರಂಭ ಮಾಡಿದ್ದಾರೆ. ಫೆಬ್ರವರಿ 6ನೇ ತಾರೀಕು ಶುಕ್ರವಾರ ಬಜೆಟ್ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ. ಈ ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿಗ್ ಶಾಕ್, ಬಿಗ್ಗೆಸ್ಟ್ ಡೆವಲಪ್ಮೆಂಟ್, ಬಹುಶಃ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿರುವಂತಹ ಬೆಳವಣಿಗೆ ಇದು. ಹಾಗಾದರೆ ನಿಜಕ್ಕೂ ಏನು ನಡೀತಾ ಇದೆ? ಡಿ ಕೆ ಟೀಮ್ನ ಶಾಸಕರು ಕೊಟ್ಟಿರುವಂಥ ಶಾಕ್ ಏನು? ಫಾರಿನಿಗೆ ಹೋಗ್ತಿರೋದು ಯಾರ್ಯಾರು? ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ? ಏನಂತ ಹೇಳಿದ್ದಾರೆ? ಅವ್ರಿಗೆ ಫಾರಿನಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂಥ ಡೈರೆಕ್ಷನ್, ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನು? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಬಹುಶಃ ಇಂಥದ್ದೊಂದು ರಾಜಕೀಯ ಬೆಳವಣಿಗೆ, ಕ್ಷಿಪ್ರ ರಾಜಕೀಯ ಕ್ರಾಂತಿ ಯಾವಾಗಲೂ ಆಗಬೇಕಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರೇ ಪದೇ ಪದೇ ಹೇಳ್ತಾ ಇದ್ದಂತಹ ತಾಳ್ಮೆ, ಸಹನೆ, ಕೇವಲ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಡಿ ಕೆ ಸುರೇಶ್ ಅವರು ಕೂಡ ನೀವು ಗಮನಿಸಿದಿರಿ, 2 ದಿನಕ್ಕೊಂದು ಟ್ವೀಟು, ಅದರಲ್ಲಿ ತಾಳ್ಮೆಯ ಸಂದೇಶ, ಸಹನೆಯ ಸಂದೇಶ ನಿರಂತರವಾಗಿ ಈ ರೀತಿ ಬರ್ತಾನೇ ಇತ್ತು. ಈಗ ತಾಳ್ಮೆಯ ಕಟ್ಟೆ ಒಡೆದಿದೆ, ಸಹನೆ ಮಿತಿ ಮೀರಿದೆ. ಹೀಗಾಗಿ ಸಹನೆಯ ಗರಿಷ್ಠ ಮಿತಿ ಮೀರಿದೆ. ಹೀಗಾಗಿ ಶಾಸಕರೆಲ್ಲ ಫಾರಿನ್ನಿಗೆ ಹೊರಟಿದ್ದಾರೆ. ಯಾರ್ಯಾರು? ಇಕ್ಬಾಲ್ ಹುಸೇನ್, ಬಸವರಾಜ್ ಗಂಗಾ, ಗೊತ್ತಲ್ಲ ನಿಮಗೆ ಟೀಮು. ಈ ಟೀಮ್ನ ಅಂದರೆ 56 ಜನ ಶಾಸಕರು ಅಂತ ಹೇಳ್ತಿದ್ದಾರೆ. ಈ 56 ಅನ್ನುವಂಥ ನಂಬರ್ ಭಾಳ ದಿನದಿಂದ ಚರ್ಚೆ ಆಗ್ತಾಯಿದೆ. ನಾನು ಎಲ್ಲೆಲ್ಲಿ ಚರ್ಚೆ ಆಗಿದೆ, ಹೇಗೆ ಚರ್ಚೆ ಆಗಿದೆ, ಯಾವ ಕಾರಣಕ್ಕಾಗಿ ಈ 56 ಅನ್ನುವಂಥ ನಂಬರ್ ಬಂದಿದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆ ಏನು ಅಂದರೆ, ಡಿ ಕೆ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಡಿ ಕೆ ಬೆಂಬಲಿಗರು ಅಂತಲೇ ತಮ್ಮನ್ನು ತಾವು ಕರೆದುಕೊಳ್ಳುವ ಹಾಗೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪದೇ ಪದೇ ಪಟ್ಟು ಹಾಕುತ್ತಿರುವಂತಹ ಶಾಸಕರ ತಂಡ ಈಗ ಫಾರಿನ್ನಿಗೆ ಹೋಗಲಿಕ್ಕೆ ಪ್ಲಾನ್ ರೆಡಿ ಮಾಡ್ಕೊಂಡಿದೆ. ನೋಡಿ, ನಿಮಗೆ ನೆನಪು ಮಾಡಿಕೊಡ್ತೀನಿ. ಕಳೆದ ವರ್ಷ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಗೈರು ಹಾಜರಾಗಿದ್ದರು. ಆ ಮೂಲಕ ಒಂದು ಮೆಸೇಜ್ನ ಆಗಲೇ ಕೊಟ್ಟಿದ್ದರು ಅವರು. ಈಗ ಮೊನ್ನೆ ರಾಜ್ಯಪಾಲರ ಭಾಷಣ, ಸರ್ಕಾರ ಆ ಭಾಷಣವನ್ನು ಬರೆದುಕೊಡೋದು, ರಾಜ್ಯಪಾಲರು ಓದೋದು. ಸೊ ಸರ್ಕಾರದ ಮುನ್ನೋಟ ಅದು. ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗೈರು ಹಾಜರಾಗಿದ್ದರು. ಅಂದರೆ ಇವೆಲ್ಲ ಇಂಡೈರೆಕ್ಟ್ ಮೆಸೇಜ್ ಯಾವ ರೀತಿ ಹೋಗ್ತಾ ಇತ್ತು ಅನ್ನೋದನ್ನು ನಿಮಗೆ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದೀನಿ. ಅದಾದ ನಂತರ ಇಡೀ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಸಂದರ್ಭಗಳಲ್ಲಿ ಗೈರು ಹಾಜರಾಗಿದ್ದರು. ಎಲ್ಲಿದ್ದರು ಅವರು ಅಂದರೆ ಕನಕಪುರದಲ್ಲಿ ಕನಕೋತ್ಸವದಲ್ಲಿ ಭಾಗಿಯಾಗಿದ್ದರು. ಅಂದರೆ ಆ ನೆಪದಲ್ಲಿ ಸದನದಿಂದ ದೂರ ಉಳಿದ್ರು. ಇಷ್ಟೆಲ್ಲ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಅವರ ಟೀಮ್ಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೋಗಿ ಫಾರಿನಲ್ಲಿ ಕೂತ್ಕೊಳ್ಳಲ್ಲ, ಅವರ ಬೆಂಬಲಿಗರೆಲ್ಲ ಹೋಗಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮೆಸೇಜ್ನ ಕೊಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅದರ ಮೊದಲ ಹೆಜ್ಜೆ, ನಾವು ಫಾರಿನಿಗೆ ಹೋಗ್ತೀವಿ, ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಯಾರಿಗೆ? ಸಭಾಧ್ಯಕ್ಷರಿಂದ ಅನುಮತಿ ಪಡೀಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ UT ಖಾದರ್ ಅವರಿಂದ ಅನುಮತಿಯನ್ನು ಪಡೆದು ಫಾರಿನಿಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಅರೆ, ಸ್ಪೀಕರ್ ಅನುಮತಿ ಕೊಟ್ಟು ಕೂಡಲೇ ಹೋಗ್ಬೋದಾ? ನೋಡಿ, ಒಂದು ಶಾಸಕಾಂಗ ಪಕ್ಷದ ನಾಯಕರು ಅನುಮತಿಯನ್ನು ಕೊಡಬೇಕು, ಮತ್ತೊಂದು ಪಕ್ಷದ ನೆಲೆಗಟ್ಟಿನಲ್ಲೂ ಕೂಡ ಅವರಿಗೆ ಅನುಮತಿ ಸಿಗಬೇಕು. ಪಕ್ಷದ ನೆಲೆಗಟ್ಟು ಅಂದರೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು, ಅವರು ಫಾರಿನಿಗೆ ಹೋಗಿ ಬರಲಿ ಬಿಡಿ, ಏನೋ ಅಧ್ಯಯನಕ್ಕೆ ಹೋಗ್ತಾರಂತೆ ಅಂಥೇಳಿ ಅವ್ರು ಹೇಳ್ತಾರೆ. ಹಾಗೇನಾದರೂ ಆದರೆ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ತಲೆನೋವಾಗುತ್ತೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಕೂಡಲೇ ಮೆಸೇಜ್ ಕೊಟ್ಟಿದ್ದಾರೆ, ತಮ್ಮ ಟೀಮ್ನ ಅಲರ್ಟ್ ಮಾಡಿದ್ದಾರೆ. ಯಾರ್ಯಾರು ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ, ಎಲ್ಲಿಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ, ಏನು ಉದ್ದೇಶ, ಎಷ್ಟು ಜನ, ಯಾರಿಂದ ಅನುಮತಿ, ಇಷ್ಟನ್ನು ಮಾಹಿತಿ ಕಲೆ ಹಾಕಿ ಕೊಡಿ ಅಂತ ಕೇಳಿದರು. ಸೊ ಆ ಮಾಹಿತಿ ಇನ್ನೇನು ಸಿಗುತ್ತೆ? ಈಗ ನಮಗೆ ಸಿಕ್ಕಿದೆ ಅಂದರೆ ಅವ್ರಿಗೆ ಸಿಗಲ್ವಾ? ಈಗ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರ ಪ್ಲಾನ್ ಏನಂದರೆ ಬಜೆಟ್ ಅಧಿವೇಶನಕ್ಕೆ ವಿಪ್ ಜಾರಿ ಮಾಡಿಬಿಡೋದು ಅಂಥೇಳಿ. ಬರಲೇಬೇಕು, ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಹಾಜರಿರಲೇಬೇಕು ಅಂಥೇಳಿ ವಿಪ್ ಜಾರಿ ಮಾಡಿಬಿಡೋದು. ವಿಪ್ ಜಾರಿ ಮಾಡಿದಾಗ ಅನಿವಾರ್ಯವಾಗಿ ಶಾಸಕರು ಫಾರಿನ್ಗಿರಿನಲ್ಲಿ ಹೋಗ್ಲಿಕ್ಕಾಗಲ್ಲ. ಮತ್ತು ಬಜೆಟ್ ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ, ಮಾರ್ಚ್ 6ನೇ ತಾರೀಕು ಮಂಡಿಸಬೇಕು ಅಂತ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ. ಈಗೇನಾದರೂ ಈ ರೀತಿಯೆಲ್ಲ ಫಾರಿನ್ಗಿರಿನಲ್ಲಿ ಹೊರಟು ನಿಂತರೆ ಇನ್ನೂ ಬೇಗ ಏನಾದರೂ ಶುರು ಮಾಡ್ತಾರಾ? ಅದು ಒಂದು ಪ್ರಶ್ನೆ ಇದೆ. ಆದರೆ ವಿಪ್ ಅಂತೂ ಜಾರಿ ಮಾಡ್ತಾರೆ. ನೋಡಿ, ಸಾಮಾನ್ಯವಾಗಿ ಬಜೆಟ್ ಮಂಡನೆಯ ದಿನ ಹಾಗೂ ಬಜೆಟ್ ಅನುಮೋದನೆಯ ಸಂದರ್ಭದಲ್ಲಿ ವಿಪ್ ಜಾರಿ ಮಾಡಿಯೇ ಮಾಡ್ತಾರೆ. ಆದರೆ ಈ ಬಾರಿ ಇಡೀ ಬಜೆಟ್ ಅಧಿವೇಶನಕ್ಕೆ ವಿಪ್ ಜಾರಿ ಮಾಡ್ಬೋದು.
ಆ ರೀತಿಯ ಸಾಧ್ಯತೆಯೂ ಇದೆ. ಒಂದು ಕಡೆ ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಟೀಮ್ಗೂ ಅದೇ ಬೇಕಾಗಿದೆ. ಅವರಿಗೇನು ಸಿದ್ದರಾಮಯ್ಯನವರು ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಮಾಡಬೇಕು ಅಂತ ಇರೋದು, ಇನ್ನೂ ಸ್ವಲ್ಪ ಅರ್ಲಿ ಮಾಡಿದ್ರೆ ಅವ್ರಿಗೆ ಅದೇ ಬೇಕು. ಅವ್ರಿಗೆಲ್ಲವೂ ಬೇಗ ಆಗಬೇಕು, ಬಜೆಟ್ಟು ಬೇಗ ಆಗಲಿ, ಎಲೆಕ್ಷನ್ಸು ಬೇಗ ಆಗಲಿ, ಎಲ್ಲವೂ ಬೇಗ ಮುಗಿಲಿ ಅನ್ನುವ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಅದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವ್ರದ್ದು ಏನು ತೀರ್ಮಾನ ಆಗಲಿ ಅನ್ನುವ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಅದೇ ಕಾರಣಕ್ಕಾಗಿ ಈಗ ಫಾರಿನ್ನಿನ ರೆಸಾರ್ಟ್ ಒಂದರಲ್ಲಿ ಕುಳಿತುಕೊಳ್ಳುವಂತಹ ಪ್ಲಾನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಶುರು ಆಗಲಿದೆ ರೆಸಾರ್ಟ್ ಪಾಲಿಟಿಕ್ಸ್. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿದ್ರಲ್ಲ ಟೈಮ್ ವಿಲ್ ಆನ್ಸರ್ ಅಂತಲಿ, ಈಗ ಗೊತ್ತಾಯ್ತು ನೋಡಿ ಏನೋದು ಅಂತ ಹೇಳಿ. ಹೈಕಮಾಂಡು ನಾವು ಸುಮ್ಮನೆ ಕೂತ್ಕೋತೀವಿ ಅಂದರೆ ಆಗಲ್ಲ ಅನ್ನೋದು ಈಗ ಈ ಬೆಳವಣಿಗೆಯಿಂದ ಸ್ಪಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳ ಸರಣಿಯೇ ಕಾದು ನಿಂತಿದೆ. ಡಿ ಕೆ ಶಿವಕುಮಾರ್ ಟೀಮ್ನ ಈ ಪ್ಲಾನ್ ವರ್ಕ್ ಆಗ್ಬೋದಾ? ಈ ರೀತಿಯ ಫಾರಿನ್ನಿಗೆ ರೆಸಾರ್ಟಿಗೆ ಹೋಗಿ ಕೂತ್ಕೊಳ್ಳುವಂಥ ಬೆದರಿಕೆಯನ್ನು ಹಾಕಿದ್ರೆ ಆಗ ಬಗ್ಗಬಹುದೇ? ಸಿದ್ದರಾಮಯ್ಯನವ್ರು ಬಗ್ಬಹುದಾ? ಹೈಕಮಾಂಡ್ ಬಗ್ಬಹುದಾ? ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟದ ಮಹತ್ವಾಕಾಂಕ್ಷೆ ಈ ಮೂಲಕ ನನಸಾಗಬಹುದಾ? ಈಗ ಒದ್ದು ಕಿತ್ಕೊಳ್ಳೋದು ಅಂತಲೇ ಒಂದು ಸತಿ ಹೇಳಿದ್ರಲ್ಲ, ಇದೇನಾ ಒದ್ದು ಕಿತ್ತುಕೊಳ್ಳುವ ತಂತ್ರಗಾರಿಕೆಗೆ ಈಗ ಕೈ ಹಾಕಿದ್ದಾರಾ? ಇದು ಫಲ ಕೊಡುತ್ತಾ? ಡಿ ಕೆ ಶಿವಕುಮಾರ್ ಅವರಿಗೆ ಇದರಿಂದ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬಜೆಟ್ ಬಳಿಕ ನಿಮ್ಮ ಸಿಎಂ ಆಗಿ ಸರ್ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ದಟ್ ಈಸ್ ಡಿ ಕೆ ಶಿವಕುಮಾರ್. ದಟ್ ಈಸ್ ಡಿ ಕೆ ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ, ಕೆಲವು ವಿಚಾರಗಳು ನಾನೇನ್ ಮಾತಾಡಿದ್ದೆ? ಒಂದೇ ನಿಮಿಷ. ಇದು ಕೋಲಾಹಲ ಕಾರಣ ಆಗಬಾರದು ಅಂತ ಅಷ್ಟೇ. ನಮ್ದು ಈ ಹಲಾಹಲ ಕೋಲಾಹಲಕ್ಕೆ ಆಗಬಾರದು ಅಂತ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡೋದ್ರ, ಪಕ್ಷಗಳ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು, ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಸೊ ನೋಡೋಣ, ಲೆಟ್ ಅಸ್ ಸಿ ಆನ್ 28. ಈಗ ಡಿ ಕೆ ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ, ಅವ್ರು ಹೇಳಿದ್ರು 56 ಜನ ಡಿ ಕೆ ಜೊತೆಗೂ ಇದಾರಂತೆ. 56